ಹೇಳಬೇಕು ಅಂದರೆ ಈ ಸಿನಿಮಾದಲ್ಲಿ 6 ಜನ ಹೀರೋಯಿನ್ಸ್ ಬರ್ತಾರೆ. ಅದರಲ್ಲಿ ಎಲ್ಲರೂ ಸತ್ತೋಗ್ತಾರೆ ಎಂಡಲ್ಲಿ, ಅಂದರೆ ಯಾರು ಉಳಿಯಲ್ಲ. ಸೊ ಎಂಡಲ್ಲಿ ನಾನು ಒಬ್ಳು ಮಾತ್ರ ಉಳ್ಕೊಳ್ಳೋದು. ಅದು ಹೇಗೆ ಅಂತ ಈ ಸಿನಿಮಾ ನೋಡಿದಾಗಲೇ ಗೊತ್ತು. ತುಂಬ ಅದ್ಭುತವಾದಂಥ ಒಂದು ಚಿತ್ರಕಥೆ. ಇದು ಹೇಗೆ ಅಂದರೆ ಈ ಚಿತ್ರಕಥೆನ ಯಾವ ಲ್ಯಾಂಗ್ವೇಜಲ್ಲಿ ಮಾಡಿದ್ರು ಡೆಫಿನೆಟಾಗಿ ಹಿಟ್ ಆಗೋವಂಥ ಒಂದು, ಬಿಕಾಸ್ ಈ ಚಿತ್ರದಲ್ಲಿ ಕಥೆನೇ ಹೀರೋ. ಬಿಕಾಸ್ ಇಷ್ಟು ಜನ ಹೀರೋಯಿನ್ಸ್ ಇದ್ದಾರೆ, ಅದರಲ್ಲಿ ಕಥೆನೇ ಹೀರೋ ಅಂಥ ಒಂದು ಚಿತ್ರಕಥೆ. ಯಾಕಂದರೆ ಸಿನಿಮಾದ ಒಳಗೆ ಒಂದು ಸಿನಿಮಾ ಫಸ್ಟು, ಆಮೇಲೆ ನೋಡೋಕೆ ಹೋದರೆ ಎಲ್ಲರೂ ಸತ್ತೋಗ್ತಾರೆ. ಸೊ ಅದು ಹೇಗೆ ಸತ್ತೋಗ್ತಾರೆ, ಯಾಕೆ ಸತ್ತೋಗ್ತಾರೆ, ನಾನು ಒಬ್ಬಳೇ ಉಳ್ಕೊಳ್ಳೋದು ಎಂಡಲ್ಲಿ. ಸೊ ಅದು ಹೇಗೆ ಸಾಯ್ತಾರೆ, ಯಾಕೆ ಸಾಯ್ತಾರೆ ಅನ್ನೋದು ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ. ಆಮೇಲೆ ನಮ್ಮ ಡೈರೆಕ್ಟ್ರ್ ಬಗ್ಗೆ ಹೇಳಬೇಕು ಅಂದರೆ ತೆಲುಗುಲಿ ತುಂಬ ಹೆಸರು ಮಾಡಿದಂಥ ಒಂದು ಡೈರೆಕ್ಟ್ರ್. ಅಂದರೆ ಅಲ್ಲರಿ ಅಲ್ಲರಿ ಅಂತ ಮಾಡಿದ್ದಾರೆ. ಅಂದರೆ ಒನ್ ಆಫ್ ದ ಮೂವೀಸ್ ಅವ್ರದ್ದು ಹೇಳಬೇಕು ಅಂದರೆ ಅಲ್ಲರಿ ಅಲ್ಲರಿ ಅಂತ. ಅಲ್ಲರಿ ನರೇಶ್ ಅವ್ರಿಗೆ ಹೆಸರು ಬಂದಿದ್ದೆ ಆ ಸಿನಿಮಾದಿಂದ. ಅಂದರೆ ಅಷ್ಟು ದೊಡ್ಡ ಸಿನಿಮಾ. ಅದು ಬಿಟ್ಟು ನೂವಂಟೆ ನಾಕೆಂಟಿ, ಆಮೇಲೆ ರಾಮದೇವ್, ರಾ ಅಂತ ಉಪೇಂದ್ರ ಅವ್ರದ್ದು ತುಂಬ ಮಾಡಿದ್ದಾರೆ ತೆಲುಗುನಲ್ಲಿ ಸಿನಿಮಾಗಳು. ಸೊ ಕ್ವಾಲಿಟಿ ಆಫ್ ವರ್ಕ್ ತುಂಬ ಚೆನ್ನಾಗಿತ್ತು ಅಂತ ಹೇಳ್ಬೋದು. ಅಂದರೆ ಫಸ್ಟ್ ಟೈಮ್ ಅಂದರೆ ಒಂದು ತೆಲುಗು ಫಿಲ್ಮ್ಸ್ನ ಹೇಗೆ ಮಾಡ್ತಾರೆ ಅಂತ ಒಂದು ಅಟ್ಮಾಸ್ಫಿಯರಲ್ಲಿ ವರ್ಕ್ ಮಾಡ್ತಾರೆ. ಅಂದರೆ ಆ ಕ್ವಾಲಿಟಿ ಆಫ್ ವರ್ಕ್ ತುಂಬ, ಅಂದರೆ ಕರೆಕ್ಟಾಗಿ ಶಾರ್ಟ್ ಸಿಗೋವರೆಗೂ 10 20 ಟೇಕ್ ಸಿಕ್ಕಿದ್ರೂ ಅವರು ಶಾರ್ಟ್ ಬರೋವರೆಗೂ ಬಿಡ್ತಾ ಇರಲಿಲ್ಲ. ಸೊ ವೆರಿ ಗುಡ್ ಸ್ಟೈಲ್ ಆಫ್ ವರ್ಕಿಂಗ್. ತುಂಬ ಪ್ಲ್ಯಾನಿಂಗ್ ಮಾಡ್ಕೊಂಡು ಮಾಡ್ತಾರೆ. ಏನೇ ನಾಳೆ ಶೂಟ್ ಅಂದರೆ ಹಿಂಗೆ ಮಾಡಬೇಕು, ಡೈಲಾಗ್ ರಿಹರ್ಸ್ ಮಾಡ್ಕೊಳ್ಳಿ, ಹೀಗೆ ಹಾಗೆ ಅಂತ ವೆರಿ ಪ್ಲ್ಯಾನ್ ವರ್ಕ್. ಆಮೇಲೆ ತುಂಬ ಖುಷಿ ಆಯಿತು ಈ ಸಿನಿಮಾದಲ್ಲಿ. ಆಮೇಲೆ ನನ್ನ ಸ್ಕ್ರಿಪ್ಟ್ ಹೇಳಿದಾಗ ಅವರು ಎಲ್ಲರೂ ಸತ್ತೋಗ್ತಾರೆ, ನೀವು ಒಬ್ಬಳೇ ಉಳ್ಕೊಳ್ಳೋದು ಅಂದಾಗ ನನಗೆ ತುಂಬ ಕುತೂಹಲ ಆಗಿ ಸಿನಿಮಾ ಕಥೆ ಕೇಳಿದಾಗ ನನಗೇನೆ ಕೇಳ್ತಾ ಸ್ಕ್ರಿಪ್ಟ್ ಕೇಳ್ತಾನೆ ತುಂಬ ನನಗೆ ಅಂದರೆ ಇಷ್ಟ ಆಯಿತು. ಸೊ ಡೆಫಿನೆಟ್ಲಿ ಚಿತ್ರ ನೋಡಿ ಹಾಡು ಕೇಳಿ. ತುಂಬ ಹಾಡುಗಳು ಆದರೆ ನನ್ನ ಹಾಡು ಬಗ್ಗೆ ಹೇಳಬೇಕಾದ್ರೆ ಎಲ್ರದ್ದು ಅವ್ರವ್ರದ್ದೇ ಆದ ಹಾಡುಗಳಿದೆ. ಸೊ ನನ್ನ ಹಾಡು ಬಗ್ಗೆ ಸ್ಪೆಷಾಲಿಟಿ ಏನು ಅಂದರೆ ಲಿರಿಕ್ಸ್ ಏನೂ ಇಲ್ಲ, ಜಸ್ಟ್ ಮ್ಯೂಸಿಕ್. ಫಸ್ಟ್ ಟೈಮ್ ಒಂದು ತುಂಬ ಇಂಪಾಗಿ ಅದು ಕೇಳ್ತಾನೆ ಇರಬೇಕು ಅಂತ ಅನ್ಸುತ್ತೆ. ಯಾಕಂದರೆ ಫಸ್ಟ್ ಟೈಮ್ ನಾವು ಶೂಟ್ ಮಾಡೋಕ್ಕೆ ಹೋದಾಗ ಅದು ಬರೀ ಒಂದು ಬಿಟ್ ಹಾಕ್ತಾಯಿದ್ರು, ಅಂದರೆ ರಿಹರ್ಸ್ ಮಾಡ್ಕೊಳ್ವಾಗ. ಅದನ್ನು ನಾನು ಮನೆಗೆ ಹೋಗೋವರೆಗೂ ಅದು ನನ್ನ ಕಿವಿಲೇ ಇತ್ತು. ಸೊ ಅದರಲ್ಲಿ ಲಿರಿಕ್ಸ್ ಏನೂ ಬರೋದಿಲ್ಲ, ಅಂದರೆ ವಾಯ್ಸ್ ಏನೂ ಬರೋದಿಲ್ಲ. ಇಟ್ಸ್ ಜಸ್ಟ್ ಮ್ಯೂಸಿಕ್. ಅಂದರೆ ಒಂದು ತುಂಬ ಮೆಲೋಡಿಯಸ್ ಆಗಿರೋವಂಥ ಒಂದು ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಅವರು ಮಾಡಿಕೊಟ್ಟಿದ್ದಾರೆ. ಸೊ ಹಾಡುಗಳು ಕೇಳಿ. ಎಲ್ಲ ವೀಕ್ಷಕರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. 2012 ನಿಮಗೆಲ್ರೂ ಶುಭ ತರಲಿ ಅಂತ ಹಾರೈಸ್ತೀನಿ.